ಇನ್ನು ಬೆಂಗಳೂರಿನಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಕೂಡ ಎಗ್ಗಿಲ್ಲದೆ ಸಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಹೆಸರಲ್ಲಿ ದರೋಡೆ ಕೂಡ ನಡೀತಾ ಇದೆ. ಏನಿದು ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತೀವಿ. ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಅಂತ ಹೇಳಿದ್ರೆ ನೀವು ಬ್ಲ್ಯಾಕಲ್ಲಿ ಕ್ಯಾಶ್ ಹಣ ಕೊಟ್ಟರೆ ನಿಮ್ಮ ಅಕೌಂಟ್ಗೆ ವೈಟ್ ಮನಿ ಟ್ರಾನ್ಸ್ಫರ್ ಆಗುತ್ತೆ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ 3 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. 1 ಕೋಟಿ ನೀವು ಕ್ಯಾಶ್ ಕೊಟ್ಟರೆ ನಿಮ್ಮ ಅಕೌಂಟಿಗೆ 1,20,00,000 ರೂಪಾಯಿ ಕೊಡ್ತೀವಿ. ಅಂದರೆ 20 ಲಕ್ಷ ನಿಮಗೆ ಪ್ರಾಫಿಟ್. ಆದರೆ ಕ್ಯಾಶ್ ಕೊಡ್ತಾ ಇರೋದು ಅದು ಬ್ಲ್ಯಾಕ್ ಮನಿ. ಯಾಕಂದರೆ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ 1 ಕೋಟಿ ನೀವು ಕ್ಯಾಶ್ ಕೊಟ್ಟರೆ ನಿಮಗೆ 1,20 ಕೊಡ್ತೀವಿ ಅಂತ ಹೇಳಿ ವಂಚನೆ ಮಾಡಿದ್ದಾರೆ ಅಂತೇಳಿ ಜಯಚಂದ್ರರನ್ನ ಬೆಂಗಳೂರಿಗೆ ಕರೆಸ್ಕೊಂಡಿದ್ರು ಶ್ರೀನಿವಾಸ್ ಅಂತ ಹೇಳಿ. ಪರಿಚಯಸ್ಥ ಶ್ರೀನಿವಾಸ್ ಮಾತಿನಂತೆ ಜಯಚಂದ್ರ ಕೂಡ ಬೆಂಗಳೂರಿಗೆ ಬಂದಿದ್ರು ದುಡ್ಡು ತಗೊಂಡು. ವಯಾಲಿ ಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಡೀಲ್ನ ಮಾತುಕತೆ ಕೂಡ ಆಗಿತ್ತು. ಖಾಸಗಿ ಕಚೇರಿಯಲ್ಲಿ ಹಣ ಬದಲಾವಣೆ ಮಾಡೋದಕ್ಕೆ ಒಂದು ಪ್ಲಾನ್ ಆಗಿತ್ತು. ನೀವು ಕ್ಯಾಶ್ ತೊಗೊಂಡು ಬನ್ನಿ, ನಿಮಗೆ ನಾವು ಅದನ್ನು ವೈಟ್ ಮನಿ ಮಾಡಿಕೊಡ್ತೀವಿ, ನಿಮ್ಮ ಅಕೌಂಟಿಗೆ ಬರುತ್ತೆ ದುಡ್ಡು. ಅದು 1 ಕೋಟಿ ಕೊಟ್ಟರೆ 1,20 ಕೊಡ್ತಾರೆ ಅಂತ ಹೇಳಿದ್ರೆ. ಸೊ ಇಷ್ಟೊಂದು 20% ನನಗೆ ಬಡ್ಡಿ ಸಿಗ್ತಾ ಇದೆ, ಇಷ್ಟೊಂದು ಎಕ್ಸ್ಟ್ರಾ ಅಮೌಂಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಜಯಚಂದ್ರ ಕೂಡ ಆಸೆಗೆ ಬಿದ್ದು ದುಡ್ಡು ತೊಗೊಂಡು ಬಂದರು. ಅದಾದ ನಂತರ ಏನಾಯಿತು, ಶ್ರೀನಿವಾಸ್ಗೆ 1 ಕೋಟಿ ಕೊಡೋದಕ್ಕೆ ಅಂಥೇಳಿ ಜಯಚಂದ್ರ ಬಂದಿದ್ರು, ಪರಿಚಯಸ್ಥ ಶ್ರೀನಿವಾಸು. ಈ ಸಂದರ್ಭದಲ್ಲಿ ಅಂಬರೀಷ್, ಮಾರ್ಟಿನ್, ರವಿ ಮತ್ತು ವೆಂಕಟೇಶ್ ಅಂತೇಳಿ ಇವರು ಕೂಡ ಇದ್ರ ಜೊತೆಲಿ 2 ದಿನದಲ್ಲಿ ನಿಮ್ಮ ಅಕೌಂಟ್ಗೆ ಹಣ ಬರುತ್ತೆ, ನೀವೀಗ ಕ್ಯಾಶ್ ಕೊಟ್ಟು ಹೋಗಿ ಅಂತ ಭರವಸೆ ಕೊಡ್ತಾರೆ. ಸಚಿನ್ ಎಂಬಾತನಿಂದ ಖಾತೆಗೆ ಹಣ ಕ್ರೆಡಿಟ್ ಆಗುತ್ತೆ, ಚೆಕ್ ಮಾಡ್ತಾ ಇರಿ ಅಂತ ಹೇಳಿ ಹೇಳ್ತಾರೆ. ಆರೋಪಿ ಶ್ರೀನಿವಾಸ್ ಮಾತಿನಂತೆ ಜಯಚಂದ್ರಗೆ ಸ್ವಲ್ಪ ಅನುಮಾನ ಬರುತ್ತೆ. ಯಾಕೆ ಹಿಂಗೆ ಹೇಳ್ತಾ ಇದ್ರೆ, 2 ದಿನ ಅಂತಿದಾರಲ್ಲ, ಈಗಲೇ ಹಣ ಹಾಕಿದ್ರೆ ನಾನು ಕೊಡ್ತೀನಿ ಅಂತ ಹೇಳಿ ಜಯಚಂದ್ರ ಕೂತ್ಕೋತಾರೆ. ಅದೇ ವೇಳೆ ವಿದ್ಯಾರಣ್ಯಪುರದಲ್ಲಿ ಕರೆಂಟ್ ಕಟ್ ಆಗುತ್ತೆ. ಇಲ್ಲಿ ಇರುವಂಥದ್ದು ಇಂಟ್ರೆಸ್ಟಿಂಗ್ ವಿಚಾರ. ತಕ್ಷಣ 1 ಕೋಟಿ ಹಣ ಕಿತ್ಕೊಂಡು ಆರೋಪಿಗಳು ಪರಾರಿ ಆಗೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ವೇಳೆ ಮಾರ್ಟಿನ್ ಅನ್ನ ಸ್ಥಳದಲ್ಲೇ ಜಯಚಂದ್ರ ಆತನೇ ಕಷ್ಟಪಟ್ಟು ಹಿಡ್ಕೊಳ್ತಾನೆ. ಜಯಚಂದ್ರ ಕೂಡಲೇ 112ಗೆ ಕರೆ ಮಾಡಿ ಮಾಹಿತಿಯನ್ನು ಕೂಡ ಕೊಡ್ತಾರೆ. ನಂತರ ಪೊಲೀಸರು ತನಿಖೆಗಿಳಿತಾರೆ. ಆರೋಪಿಗಳು ಯಾರು ಪರಾರಿಯಾಗಿದ್ರಲ್ಲ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅಂಬರೀಷ್, ಶ್ರೀನಿವಾಸ್ ಇವರಿಬ್ಬರಿಂದ ಸುಮಾರು 98 ಲಕ್ಷ ರೂಪಾಯಿ ನಗದನ್ನು ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಶ್ರೀನಿವಾಸ್, ಅಂಬರೀಷ್, ಮಾರ್ಟಿನ್ನನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಸಚಿನ್ ಮತ್ತು ರವಿ, ವೆಂಕಟೇಶ್ ನಾಪತ್ತೆ ಆಗಿದ್ದಾರೆ. ಅವ್ರಿಗೋಸ್ಕರ ಕೂಡ ಹುಡುಕಾಟ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಜ್ವಲ್ ನೀಡ್ತಾರೆ. ಪ್ರಜ್ವಲ್, ನಿಜಕ್ಕೂ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ. 1 ಕೋಟಿ ಕ್ಯಾಶ್ ಕೊಟ್ಟರೆ ವೈಟ್ ಮನಿ ಮಾಡ್ಕೊಡ್ತೀನಿ ಅಂತೇಳಿ ಈಗಲೂ ಜನ ಇಂಥದ್ದನ್ನು ನಂಬೋರು ಇದಾರಲ್ಲ ಅನ್ನುವಂಥದ್ದು. ಸೊ ಹೇಗೆ ಇವರ ಮೋಟಸ್ ಆಫ್ ಆಪರೆಂಡಿ ಹೇಗಿತ್ತು, ಹೇಗೆ ಸಿಕ್ಕಾಕೊಂಡ್ರು ಕೊನೆಗೆ ಪ್ರಜ್ವಲ್? ರೆಹಮಾನ್, ಮೊದಲನೇದಾಗಿ ಜನ ಇಲ್ಲಿ ಒಂದ್ ವಿಚಾರನ ಅರ್ಥ ಮಾಡ್ಕೋಬೇಕಂದ್ರೆ, ಕ್ಯಾಶ್ ಕೊಟ್ಟು ಅದನ್ನ ಅಕೌಂಟಿಗೆ ಹಾಕ್ಸ್ಕೊಂಡ ತಕ್ಷಣ ಅದು ವೈಟ್ ಆಗಿ ಕನ್ವರ್ಟ್ ಆಗೋದಿಲ್ಲ ಅನ್ನೋದು ಜನಕ್ಕೆ ಬೇಸಿಕ್ ಆಗಿ ಗೊತ್ತಾಗ್ಬೇಕು. ಇದು ಗೊತ್ತಿಲ್ಲದಲೇ ಇರೋದ್ರ ಕಾರಣನೇ ಈ ಕ್ರೈಮ್ ಸ್ಟಾರ್ಟ್ ಆಗಿದ್ದು ಅಂತ ಹೇಳ್ಬೋದು. ಜಯಚಂದ್ರ ಅಂತ ಹೇಳಿ ಏನು ಹಣವನ್ನ ಕಳ್ಕೊಂಡಿದ್ರು, ಅವರು ಚನ್ನಪಟ್ಟಣ ಮೂಲದವರು, ರೇಷ್ಮೆಗೆ ಸಂಬಂಧಪಟ್ಟಂತ ವ್ಯವಹಾರವನ್ನ ಮಾಡ್ತಾರೆ. ಹೀಗಾಗಿ ಅವರಿಗೆ ಶ್ರೀನಿವಾಸ್ ಅನ್ನೋದು ಪರಿಚಯ ಆದ್ಮೇಲೆ 1 ಕೋಟಿ ಕ್ಯಾಶ್ ಅನ್ನ ಕೊಟ್ರೆ ನಿಮ್ಗೆ 1,20,00,000 ಹಣವನ್ನ ನಿಮ್ಮ ಅಕೌಂಟಿಗೆ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ವೈಟ್ ಆಗುತ್ತೆ ಅನ್ನೋ ರೀತಿಯಲ್ಲಿ ಅವ್ನು ನಂಬಿಸ್ತಾನೆ. ಇದನ್ನ ನಂಬ್ಕೊಂಡು ಅವರು ವಿದ್ಯಾರಣ್ಯಪುರದ ಸಂಭ್ರಮ್ ಕಾಲೇಜ್ ಹತ್ರ ಒಂದು ಜಾಗದಲ್ಲಿ ಹಣವನ್ನು ತಂದು ಕೊಟ್ಟಂತ ಸಂದರ್ಭದಲ್ಲಿ ಇವರು ಮಾತುಕತೆ ಆದಂತ ಸಮಯದಲ್ಲಿ ಹಣ ಕ್ಯಾಶ್ ನ ಕೊಟ್ಟ ತಕ್ಷಣನೇ ಅಕೌಂಟಿಗೆ ಬರುತ್ತೆ ಅಂತ. ಆದ್ರೆ ಅಲ್ಲಿ ಹಣ ತಂದು ಕೊಡುವಂತ ಸಂದರ್ಭದಲ್ಲಿ 2 ದಿನ ಆದ್ಮೇಲೆ ಬರುತ್ತೆ ಅಂತ ಹೇಳ್ತಾನೆ. ಆಗ ಇವರಿಗೆ ಡೌಟ್ ಬರುತ್ತೆ, ಇಲ್ಲ ಹಣ ಕೊಟ್ರೇನೆ ನಾನು, ಅಂದ್ರೆ ಹಣ ಇಲ್ಲೇ ನಿಮ್ ಕೈಲೇ ಇಟ್ಕೊಳ್ಳಿ, ಬಟ್ ಅಕೌಂಟಿಗೆ ಹಾಕಿದ್ಮೇಲೆ ನೀವು ತಗೊಂಡೋಗಿ ಅಂತ ಹೇಳಿ ಬಲವಂತ ಮಾಡ್ತಾನೆ. ಈ ಸಂದರ್ಭದಲ್ಲಿ ಕರೆಂಟ್ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಇವರೇ ಕರೆಂಟ್ ಕಟ್ ಮಾಡಿದಾರೋ ಏನು ಅನ್ನೋದನ್ನ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ತಕ್ಷಣದಲ್ಲಿ ಇವರು ಆ ಹಣದ ಬ್ಯಾಗ್ ಅನ್ನ ಎತ್ಕೊಂಡು ಉಳಿದಂತ ಆರೋಪಿಗಳು ವೆಂಕಟೇಶ್, ರವಿ, ಶ್ರೀನಿವಾಸ್ ಇವರೆಲ್ಲರೂ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ್ರೆ ಪೊಲೀಸರಿಗೆ ಏನು ವಿಷಯ ಗೊತ್ತಿರೋದಿಲ್ಲ. ಈ ಸಂದರ್ಭದಲ್ಲಿ ಎಸ್ಕೇಪ್ ಆದ ತಕ್ಷಣದಲ್ಲಿ ಈ ಮಾರ್ಟಿನ್ ಅಂತ ಹೇಳಿ ಅವ್ರ ಜೊತೆಗಿದ್ದಂತ ಒಬ್ಬ ವ್ಯಕ್ತಿಯನ್ನ ಜಯಚಂದ್ರ ಮತ್ತೆ ಅವ್ರ ಅಕ್ಕನ ಮಗ ಬಂದಿದ್ದಂತ ಅಶ್ವಿನ್ ಇಬ್ರು ಹಿಡಿದು ಇಟ್ಕೊಂತಾರೆ. ಈ ಉಳಿದವರು ಕ್ಯಾಶ್ ಎತ್ಕೊಂಡು ಓಡೋಗ್ತಾರೆ. ಆಗ 112 ಫೋನ್ ಮಾಡ್ತಾರೆ ಪೊಲೀಸರು. ಕೆಲವೇ ನಿಮಿಷಗಳಲ್ಲಿ ಸ್ಪಾಟ್ಗೆ ಹೋಗ್ತಾರೆ. ಅಲ್ಲಿ ಪರಿಶೀಲನೆ ಮಾಡ್ಕೊಂಡು ಎಲ್ಲರನ್ನೂ ಠಾಣೆ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ 1 ಕೋಟಿ ವ್ಯವಹಾರ ನಡೆದಿರುವಂತದ್ದು ಗೊತ್ತಾಗುತ್ತೆ. ತಕ್ಷಣದಲ್ಲಿ ಈ 3 ಜನ ಆರೋಪಿಗಳನ್ನ, ಮಾರ್ಟಿನ್ ಅನ್ನ ಅವರೇ ಹಿಡ್ಕೊಟ್ಟಿದ್ರು, ಮತ್ತೆ ಶ್ರೀನಿವಾಸ್ ಮತ್ತೆ ಅಂಬರೀಷ್, ಈ 2 ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡ್ಕೊಳ್ತಾರೆ. ಆರೋಪಿಗಳ ಬಳಿ ಇದ್ದಂತ ಒಂದ್ಸಲ 80 ಲಕ್ಷ, ಅದಾದ್ಮೇಲೆ 10 ಲಕ್ಷ, ಅದಾದ್ಮೇಲೆ 8 ಲಕ್ಷ ಈ ರೀತಿಯಾಗಿ ರಿಕವರಿಯನ್ನ ಮಾಡ್ಕೊಳ್ತಾರೆ. ಇನ್ನು 2 ಲಕ್ಷ ಹಣವನ್ನ ಉಳಿದ ನಾಪತ್ತೆ ಆಗಿರುವಂತ ಆರೋಪಿಗಳ ಕಡೆ ಇದೆ ಅಂತ ಹೇಳಿ ಮಾಹಿತಿ ಇದ್ದು ಅವ್ರಿಗೋಸ್ಕರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗ 3 ಜನನ ಅರೆಸ್ಟ್ ಮಾಡಿ ಇನ್ 3 ಜನಕ್ಕೋಸ್ಕರ ಹುಡುಕಾಟನ ಮಾಡ್ತಿದ್ದಾರೆ. 98%
ಹಣ ಕಳ್ಕೊಂಡಿದ್ದಂತ ಹಣವನ್ನ ವಾಪಸ್ಸು ಕಳ್ಕೊಂಡಿದ್ದವನಿಗೆ ಕೊಡಿಸುವಂತ ಪ್ರಯತ್ನವನ್ನ ಅಧಿಕಾರಿಗಳು ಮಾಡುವಲ್ಲಿ ಸಫಲರಾಗಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಟ್ರಿಕ್ ಏನಂದ್ರೆ, ಈಗ ಇದೇ ಪೊಲೀಸ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ IT ಇಲಾಖೆಗೆ ಒಂದು ಪತ್ರವನ್ನು ಕೂಡ ಬರೀತಾರೆ. ಈ ನಗದು ರೂಪದಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಇದ್ರ ಬಗ್ಗೆ ಗಮನವನ್ನ ಹರಿಸಿ ಅಂತ. ಕೊನೆಗೂ ಈತ ಬ್ಲಾಕ್ ಇಂದ ವೈಟ್ ಮಾಡ್ಕೊಳಕ್ ಹೋಗಿದ್ದವನು ಮುಂದಿನ ದಿನಗಳಲ್ಲಿ IT ಅಧಿಕಾರಿಗಳ ಮುಂದೆ ಇನ್ವೆಸ್ಟಿಗೇಷನ್ ಗೆ ಅಪೇರ್ ಆಗ್ಲೇಬೇಕಾಗುತ್ತೆ ರೆಹಮಾನ್. ಯಾವುದೇ ಕಾರಣಕ್ಕೂ ಅಕೌಂಟಿಗೆ ಬರ್ತಿದಂಗೆ ಅದು ವೈಟ್ ಆಗಲ್ಲ ಅನ್ನೋದನ್ನ ಜನರು ಅರ್ಥ ಮಾಡ್ಕೋಬೇಕು. ರೈಟ್, ಥ್ಯಾಂಕ್ ಯು ಪ್ರಜ್ವಲ್.